ಆತ್ಮೀಯ ಮಹಾಜನತೆಗೆ ಉಮೇಶ್ ಮಲ್ಗಿ ಮಾಡುವ ಭಾಳ ಅದ್ಭುತವಾದ ಒಂದು ದೂರಿನ ಬಗ್ಗೆ ಗೊತ್ತು. ನಾನು ಈ ಒಂದು ವಿಡಿಯೋಲಿ ಮಾತಾಡ್ತಾ ಇದ್ದೀನಿ ತಮ್ಮ ಜೊತೆ. ಇವತ್ತು ಏನು ದೂರು, ಯಾವ ದೂರಪ್ಪ ಅಂದರೆ ತಾವು ಕೂಡ ಭಾಳಷ್ಟು ಆಶ್ಚರ್ಯ ಪಡಬಹುದು. ಇವತ್ತು ನಾನು ಒಂದು ಮಾಹಿತಿಯನ್ನು ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತ್ತು ಚಿರುಗುಪ್ಪ ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ ಮಾಡಿರುವ ಕಾಮಗಾರಿಗಳಿಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡಿರುವ ಒಬ್ಬ ಮಾರಾಟಗಾರರ ಬಗ್ಗೆ ಒಂದು ಪರಿಶೀಲನೆಗಾಗಿ CP ಗ್ರಾಮ್ ಎಂಬ ಒಂದು ಆನ್ಲೈನ್ ಮುಖಾಂತರ ಒಂದು ದೂರನ್ನು ಸಲ್ಲಿಸಿರುತ್ತೇನೆ. ಆ ದೂರು ಸಲ್ಲಿಸಿರುವ ಪ್ರಯುಕ್ತ ಪರಿಶೀಲನೆ ನೀಡಿ ಕೂಡಲೇ ವರದಿ ಸಲ್ಲಿಸಬೇಕಂತೇಳಿ ಮೊನ್ನೆ ಜಿಲ್ಲಾ ಪಂಚಾಯತಿಂದ ಒಂದು ಆದೇಶವನ್ನು ಮಾಡಿರ್ತಾರೆ. ಆದರೆ ಆ ಒಂದು ಆದೇಶ ಮಾಡಿದ ನಂತರ ಸಂಬಂಧಪಟ್ಟ ಹುಮ್ನಾಬಾದ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಚಿರುಗುಪ್ಪ ತಾಲೂಕು ಪಂಚಾಯತ್ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರಪ್ಪ ಅಂದರೆ, ಕಾನೂನುಬದ್ಧವಾಗಿ ನರೇಗಾ ನಿಯಮಾನುಸಾರವಾಗಿ ಎಲ್ಲವನ್ನು ಪಾಲನೆ ಮಾಡಿ ಶ್ರೀ ಶಿವ ಸಾಯಿ ಸಪ್ಲೈ ಎಂಬ ಮಾರಾಟಗಾರರು ನರೇಗಾ ಯೋಜನೆಯಡಿ ಸಾಮಗ್ರಿಯನ್ನು ಸರಬರಾಜು ಮಾಡಿರ್ತಾರೆ. ಒಂದನೇದು. ಎರಡನೇದು, ಇನ್ನೊಂದು ಅದ್ಭುತ ಏನಪ್ಪ ಅಂದರೆ ಇವತ್ತು ಭ್ರಷ್ಟಾಚಾರ ಎಲ್ಲಿ ಆಗ್ತಾ ಇದೆ, ದೂರದ ನೀವು ಎಷ್ಟೇ ಸಾರ್ವಜನಿಕರು ದೂರು ಕೊಟ್ಟರು ನ್ಯಾಯ ಸಿಗಲ್ಲಪ್ಪ ಅಂದ್ರೆ ಇಲ್ಲಿ ಹೇಳ್ತೀನಿ. ಇವತ್ತು ನಿಮ್ಗೆ ನಾನು ಎರಡು ಸಾಕ್ಷಿ ಆಧಾರವಾಗಿ ಮಾತಾಡ್ತಿದ್ದೇನೆ, ಸಾಕ್ಷಿಲ್ಲೇ ಮಾತಾಡ್ತಲ್ಲ ನಾನು. ಒಂದು ಏನಪ್ಪ ಅಂದರೆ ಇವತ್ತು ಶ್ರೀ ಶಿವ ಸಾಯಿ ಸಪ್ಲೈಜರ್ ಎಂಬರ ಅಂಗಡಿ ಹುಮ್ನಾಬಾದಲ್ಲಿ ಅಂಗಡಿನೇ ಇಲ್ಲ. ಇದು ನಾನು ಹೇಳ್ತಿರೋ ಮಾತಿಲ್ಲ. ಹುಮ್ನಾಬಾದ್ ಪಟ್ಟಣದ ಪುರಸಭೆ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ನಾನು ಕೊಟ್ಟಿದ್ದೆ. ಸೊ ಇವರು ಅಂಗಡಿ ಇದೇನೆ ಅಥವಾ ಇಲ್ಲ ನಂಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ಬಿಟ್ಟು. ಆದರೆ ಆ ಅಧಿಕಾರಿಗಳು, ಪುರಸಭೆ ಇಲಾಖೆ ಅಧಿಕಾರಿಗಳು ನನಗೆ ಹಿಂಬರವನ್ನು ನೀಡ್ತಾರೆ. ಇವರು ನೋಂದಣಿ ಮಾಡಿಕೊಂಡಿರುವ GST ವಿಳಾಸದಲ್ಲಿ ಖಾಸಗಿ ವ್ಯಕ್ತಿಯ ಮನೆ ಇರುತ್ತದೆ. ಹಾಗಾಗಿ ಇಲ್ಲಿ ಇವರ ಯಾವುದೇ ಮಾಹಿತಿ ನಮ್ಮಲ್ಲಿ ಲಭ್ಯ ಇರೋದಿಲ್ಲ, ಮಾಹಿತಿ ಕೊಡೋಕೆ ಬರೋದಿಲ್ಲ ಅಂತ. ಮಾನ್ಯ ಹುಮ್ನಾಬಾದ್ ಮತ್ತು ಚಿರುಗುಪ್ಪ ತಾಲೂಕು ಮಟ್ಟದ ತಾಲೂಕು ಪಂಚಾಯತ್ ಅಧಿಕಾರಿಗಳು ನಾನು ಕೇಳ್ತೀನಿ, ಗೊತ್ತು ತಾವು ಈ ರೀತಿ ಸುಳ್ಳು ವರದಿ ಕೊಟ್ಟರೂ ಕೂಡ ತಮ್ಮ ಮೇಲೆ ಯಾವುದೇ ಕ್ರಮ ಆಗಲ್ಲ, ಯಾವುದೇ ಆಕ್ಷನ್ ಆಗಲ್ಲ. ತಾವು ಸರ್ಕಾರಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿದರೂ ಕೂಡ ತಮಗೆ ಕಾನೂನು ಮೇಲೆ ಯಾವುದೇ ಭಯ ಇಲ್ಲ, ಅಥವಾ ಹಿರಿಯ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿದ್ರು ತಮಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅರೆ ಗೊತ್ತು ಎಂಥ ಒಂದು ವಿಚಿತ್ರ ಅನಿಸುತ್ತಪ್ಪ ಅಂದ್ರೆ, ಗೊತ್ತು ಒಂದು ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಟ್ಟು ಇವತ್ತು CP ಗ್ರಾಮದಲ್ಲಿ ಹಾಕಿರುವಂಥ ಒಂದು ಅರ್ಜಿಯನ್ನು ಮುಕ್ತಾಯಗೊಳಿಸಿರ್ತಾರೆ. ಆದರೆ ನಾವು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದರೆ, ಭ್ರಷ್ಟಾಚಾರ ಆಗ್ತಾಯಿದೆ ಅಂತ ಹೇಳಿದರೆ ನಮ್ಮಲ್ಲಿ ಏನೇನೂ ಆಗ್ತದೆ. ನಮ್ಮ ನೌಕರಿ ಹೋಗ್ತದೆ. ಆಮೇಲೆ ನೌಕರಿ ಪಡ್ಕೊಳ್ಳೋಕ್ಕೋಸ್ಕರ ನಾವು ಏನಪ್ಪ ಹಲವಾರು ಅರ್ಜಿಗಳು ಬರೆದು ಎಲ್ಲ ಪತ್ರ ಕೊಟ್ಟರು ಕೂಡ ಜಾಸ್ತಿ ಮಾತಾಡಿದೇವಪ್ಪ ಅಂದರೆ ನಮ್ಮ ಕ್ರಿಮಿನಲ್ ಕೇಸ್ ಆಗ್ತದೆ. ಸೊ ಹಾಗಾಗಿ ಕೈ ಮುಗಿದು ಕೇಳ್ಕೊತೀನಿ, ತಾವು ಯಾವುದೇ ಕ್ರಿಮಿನಲ್ ಕೇಸ್ ಆಗಿದ್ರೂ ಕೂಡ ನಾನು ಹೆದರೋದಿಲ್ಲ.